ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಸುದ್ದಿ ಈಗ ಒಕ್ಕಲಿಗ ನಾಯಕತ್ವದ ಟಾರ್ಗೆಟ್ ಅನ್ನುವ ಹಂತಕ್ಕೆ ಬಂದಿದೆ. ಈ ಪ್ರಕರಣವನ್ನು ಒಕ್ಕಲಿಗ ನಾಯಕತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹಳೆ ಮೈಸೂರಿನಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಮೊನ್ನೆ ದೇವರಾಜೇಗೌಡ ಮಾತನಾಡಿದ್ರು. ಈಗ ಆರ್ ಅಶೋಕ್ ಕೂಡ ಅದೇ ಮಾತನಾಡ್ತಾ ಇದ್ದಾರೆ. ಹಳೆ ಮೈಸೂರಿನಲ್ಲಿ ಒಕ್ಕಲಿಗ ನಾಯಕತ್ವವನ್ನು ಯಾರು ಪಡಿಬೇಕು ಅಂತ DK ಶಿವಕುಮಾರ್ ವರ್ಸಸ್ ದೇವೇಗೌಡ ಕುಟುಂಬ ಅನ್ನುವ ಪರಿಸ್ಥಿತಿ ಇದೆ. ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡೋದಕ್ಕೆ ಈ ವಿಡಿಯೋಗಳನ್ನು ವೈರಲ್ ಮಾಡಲಾಗಿದೆ ಅನ್ನೋದು ಆರೋಪ. ಆದರೆ ಈ ಕೇಸ್ನಲ್ಲಿ ಒಂದು ಆಗಬೇಕಾಗಿರೋದು ಯಾರು ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ರೋ ಅವರ ವಿರುದ್ಧ ಕ್ರಮ ಆಗಬೇಕು. ಜೊತೆಗೆ 2900 ವಿಡಿಯೋ ವೈರಲ್ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳ ಮಹಿಳೆಯರ ಜೊತೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ದೃಶ್ಯಗಳಿದ್ದಾವೆ. ಕೆಲವು ಸಮ್ಮತಿಯ ಆಧಾರದ ಮೇಲೆ ನಡೆದಿರುವಂತಹ ಲೈಂಗಿಕ ಸಂಬಂಧದ ದೃಶ್ಯಗಳು ಇದ್ದಾವೆ. ಆದರೆ ಬಲವಂತವಾಗಿ ಯಾರ ಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೋ ಆ ಕೇಸ್ಗಳಲ್ಲಿ ಪ್ರಾಮಾಣಿಕವಾದಂತಹ ಸಂಪೂರ್ಣವಾದಂತಹ ತನಿಖೆ ಪಾರದರ್ಶಕವಾಗಿ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ವಿರುದ್ಧ ತನಿಖೆ ಆಗಬೇಕು. ಆದರೆ ಈ ವಿಷಯವನ್ನು ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ಮಾಡಿಕೊಂಡು ಇದರಲ್ಲಿ ಒಕ್ಕಲಿಗ ನಾಯಕತ್ವ, ಮತ್ತೊಂದು ಜಾತಿಯ ನಾಯಕತ್ವ, ಯಾವ ಜಾತಿಯ ನಾಯಕತ್ವವನ್ನು ಯಾರು ಬೇಕಾದರೂ ತಗೊಳ್ಳಲಿ, ಆದರೆ ಈ ಕೇಸ್ನಲ್ಲಿ ತನಿಖೆ ಆಗಬೇಕಿದೆ. ಒಂದು ತನಿಖೆ ಆದ ನಂತರ ತಪ್ಪು ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಶಿಕ್ಷೆಯೂ ಕೂಡ ಆಗಬೇಕು. ಅದರ ಬಗ್ಗೆ ಮಾತನಾಡಬೇಕು, ಅದರ ಬಗ್ಗೆ ಚರ್ಚೆ ಆಗಬೇಕು. ಪೊಲಿಟಿಕಲ್ ಫೈಟ್ ಬೇರೆ ಕೇಸ್ಗಳಲ್ಲಿ ಆಗಲಿ, ಆದರೆ ಇಂತಹ ಸೂಕ್ಷ್ಮ ಕೇಸ್ಗಳಲ್ಲಿ ರಾಜಕೀಯ ಕೆಸರರ ಚಾಟ ನಿಲ್ಲಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.